ಆ್ಯಂಡ್ ಅದಕ್ಕೆ ತುಂಬ ಚೆನ್ನಾಗಿ ನಮ್ಮ ಟೆಕ್ನಿಷಿಯನ್ ಸಪೋರ್ಟ್ ಮಾಡಿದ್ದಾರೆ ಎಲ್ಲರೂ. ಆ್ಯಂಡ್ ಕಲಾವಿದರು ಮೋಕ್ಷ ಇರಲಿ, ತರಮ ಇರಲಿ, ಇಲ್ಲ ನನ್ನ ತಮ್ಮ ತಂಗಿ, ನಿಮಗೆ ಅದು ಇನ್ನು ಮುಂದೆ ಮಾತಾಡ್ತಾ ಎಲ್ಲರ ಬಗ್ಗೆನೂ ಮಾತಾಡ್ತೀನಿ. ಆ್ಯಕ್ಚುಲಿ ಅವರು ಸಿನಿಮಾ ಮಾಡಬೇಕು ಅಂತ ಡಿಸೈಡ್ ಮಾಡಿದಾಗ ಅವರು ಕೆಲಸ ಬಿಡಬೇಕು ಅನ್ನೋದು ಡಿಸೈಡ್ ಆಗಿದ್ಬಿಟ್ರೆ ಜಿಯೋ ಸ್ಟುಡಿಯೋಸಲ್ಲಿ ನಾನು ಇರ್ತೀನಿ ಅನ್ನೋ ಡಿಸೈಡ್ ಆಗಿರಲಿಲ್ಲ. ಕೆಲಸ ಬಿಟ್ಟು ಸಿನಿಮಾ ಮಾಡೋಕ್ಕೆ ರೆಡಿ ಆಗಿದ್ರು. ನನಗದು ತುಂಬ ದೊಡ್ಡ ಕಾನ್ಫಿಡೆನ್ಸ್ ಕೊಡ್ತು. ಇಲ್ಲ, ಈ ಮನುಷ್ಯ ಗೋ ಗೆಟರ್, ಇವ್ರು ಏನಾದರೂ ಇಟ್ಕೊಂಡ್ರೆ ಅದನ್ನ ಡೆಫಿನೆಟ್ಲಿ ಅಚೀವ್ ಮಾಡ್ತಾರೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಕೊಡ್ತು. ಅದು ಅವ್ರ ಜೊತೆ ಕೆಲಸ ಮಾಡ್ತಾ ಮಾಡ್ತಾ ಅದು ಇನ್ನೂ ತುಂಬ ಜಾಸ್ತಿನೇ ಆಯಿತು. ಯಾಕೆಂದರೆ ತುಂಬ ಚೆನ್ನಾಗಿ ಸಿನಿಮಾನ ಕಟ್ಟಿದ್ದಾರೆ, ತುಂಬ ಅದ್ಭುತವಾಗಿ ಕಟ್ಟಿದ್ದಾರೆ. ಒಂದು ಹೊಸ ಕತೆ. ಈ ಕತೆಗೆ, ಈ ಸಿನಿಮಾಗೆ ಯಾವುದೇ ರೆಫರೆನ್ಸ್ ಇಲ್ಲ. ಆ ಸಿನಿಮಾ ಥರ ಇತ್ತು, ಈ ಸಿನಿಮಾ ಥರ ಇತ್ತು, ಅಥವಾ ಇಲ್ಲೇನೋ ಯಾವುದೋ ದೃಶ್ಯ ನೋಡಿದ್ವಿ, ಆ ಥರದ್ದು ಯಾವುದೇ ರೆಫರೆನ್ಸ್ ಇಲ್ಲ. ಇದು ಒಂದು ಕತೆ ಬರೆದ್ರೆ, ಒಂದು ಸಣ್ಣ ಕತೆ ಬರೆದ್ರೆ, ಒಂದು ಸಣ್ಣ ನಾವೆಲ್ ಬರೆದ್ರೆ ಹೆಂಗಿರುತ್ತಲ್ಲ ಆ ಥರ ಅದನ್ನು ಬರ್ಕೊಂಡಿರೋದವರು ಅದನ್ನು ತುಂಬ ಚೆನ್ನಾಗಿ ತೆರೆ ಮೇಲೆ ತಂದಿದ್ದಾರೆ ಕೂಡ. ಆ್ಯಂಡ್ ಅದಕ್ಕೆ ತುಂಬ ಚೆನ್ನಾಗಿ ನಮ್ಮ ಟೆಕ್ನಿಷಿಯನ್ ಸಪೋರ್ಟ್ ಮಾಡಿದ್ದಾರೆ ಎಲ್ಲರೂ. ಆ್ಯಂಡ್ ಕಲಾವಿದರು ಮೋಕ್ಷ ಇರಲಿ, ತರಮ ಇರಲಿ, ಇಲ್ಲ ನನ್ನ ತಮ್ಮ ತಂಗಿ, ನಿಮಗೆ ಅದು ಇನ್ನು ಮುಂದೆ ಮಾತಾಡ್ತಾ ಎಲ್ಲರ ಬಗ್ಗೆನೂ ಮಾತಾಡ್ತೀನಿ, ಸಿನಿಮಾದ ಪಾತ್ರವರ್ಗದ ಬಗ್ಗೆ. ಸೊ ತುಂಬ ಚೆನ್ನಾಗಿ ಎಲ್ಲರೂ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ಒಂದು ಒಳ್ಳೆ ಕ್ಯಾನ್ವಸ್, ಅದ್ರ ತುಂಬ ಪಾತ್ರಧಾರಿಗಳು ಸಖತ್ತಾಗಿ ಕೂತಿದ್ದಾರೆ ಎಲ್ಲರೂ. ಸೊ ನನಗೆ ತುಂಬ ಹತ್ತಿರವಾದ ಕತೆ, ನನಗೆ ಇಷ್ಟವಾದ ಕತೆ. ಆ್ಯಂಡ್ ಪರಮಾಗಲೇ ಹೇಳ್ತಿದ್ದಂಗೆ ಪಾತ್ರಕ್ಕೆ ಹೆಂಗೆ ಪ್ರಿಪೇರ್ ಆಗ್ತಾರೆ ಅಂತ, ಅದು ಐ ಥಿಂಕ್ ಅದು ಬರವಣಿಗೆ ಮತ್ತು ನಿರ್ದೇಶಕರ ಕೈಯಲ್ಲಿರುತ್ತೆ ಯಾವಾಗಲೂ. ಒಂದು ಒಳ್ಳೆ ರೈಟಿಂಗ್ ಎಕ್ಸೈಟ್ ಮಾಡುವಷ್ಟು ಒಬ್ಬ ನಟನ ಇನ್ನು ಯಾವುದೂ ಎಕ್ಸೈಟ್ ಮಾಡಲ್ಲ. ನನಗೆ ಯಾವುದೇ ಒಳ್ಳೆ ರೈಟಿಂಗ್ ಅಂತ ಅನಿಸಿದ್ರೆ ಅದು ನಾನು ಓದ್ತಾ, ನಿರ್ದೇಶಕರ ಜೊತೆ ಮಾತಾಡ್ತಾ ಅದು ಪಾತ್ರ ಒಳಗೆ ಕೂತಿರುತ್ತೆ. ಅದು ಸೆಟಕ್ಕೆ ಬಂದಾಗ ಆ ಟೈಮ್ಗೆ ಅದೇನಾಗಬೇಕು ಅದಾಗುತ್ತೆ. ನನಗೂ ಅದನ್ನು ಎಕ್ಸ್ಪ್ಲೈನ್ ಮಾಡೋಕ್ಕೆ ಬರಲ್ಲ ಅಷ್ಟೇ. ಆ್ಯಂಡ್ ನನಗೆ ಕೋಟಿ ನಾವು ಮೈಸೂರಲ್ಲಿ ಶೂಟ್ ಮಾಡ್ತಿದ್ದರಿಂದ ಸ್ವಲ್ಪ ಜಾಸ್ತಿ ಡಿಸ್ಟರ್ಬೆನ್ಸ್. ಮೈಸೂರಲ್ಲಿ ಇದ್ದಾಗ ನನಗೆ ಸುಮ್ಮನೆ ಬಿಡೋಲ್ಲ, ಯಾಕೆಂದರೆ ಸ್ನೇಹ ಗೆಳೆಯರ ಬಳಗ ಜಾಸ್ತಿ. ಅಲ್ಲಿ ದಿನ ಯಾವ್ದಾದ್ರು ಒಂದು ಫಂಕ್ಷನ್ ಇವೆಂಟ್ ಅಲ್ಲಿ ಇಲ್ಲಿ ಹೇಳ್ಕೊಂಡು ಹೋಗ್ತಿರ್ತಾರೆ. ಹಾಗಾಗಿ ಅವಾಗವಾಗ ಒಂದು ಸ್ವಲ್ಪ ತೊಂದರೆ ಕೊಟ್ಟಿದ್ದೀನಿ. ಥ್ಯಾಂಕ್ ಯು. ಅಂದರೆ 1 ವರ್ಷದ ನಂತರ ನನ್ನ ಸಿನಿಮಾಗೆ ಅಂತ ಈವೆಂಟಿಗೆ ಬಂದಿರೋದು ನಾನು. ಎಲ್ಲ ನಮ್ಮ ಇಂಡಸ್ಟ್ರಿ ಎಲ್ಲ ಟ್ರೈಲರು, ಟೀಸರ್ ರಿಲೀಸ್ ಎಲ್ಲ ಇವೆಂಟ್ಗಳಿಗೂ ಬರ್ತಾ ಇದೆ. ಟೀಸರ್ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಗೊತ್ತಿಲ್ಲ. ನನಗಂತೂ, ನಾನು ಇವಾಗಲೇ ನೋಡಿದ್ದು, ನನಗೆ ತುಂಬ ಖುಷಿ ಆಯಿತು ಟೀಸರು. ಸೊ ನಮ್ಮ ಕೆಲಸ ಎಲ್ಲ ಮುಗ್ದಿದೆ, ಇನ್ನೇನಿದ್ರು ಎಲ್ಲ ನಿಮ್ಮ ಕೆಲಸ. ಖಂಡಿತ ಸಿನಿಮಾ ಹೊಸ ಕಂಟೆಂಟು, ಹೊಸ ಥರದ ಸಿನಿಮಾ. ನಿಮ್ಮ ಆಶೀರ್ವಾದ ಇರಲಿ. ಥ್ಯಾಂಕ್ ಯು. ನಂದು ಒಂದೆರಡು ಪ್ರಶ್ನೆ ಇದೆ ಧನಂಜಯ ಅವರೇ. ಇಲ್ಲಿ ಹಿಂದೆ 31 ಲಕ್ಷ ಬಾಕಿ ಅಂತ ಇದೆ. ಸೊ ನೀವ್ ಯಾವಾಗಾದ್ರೂ ಸಾಲ ಮಾಡಿದುಂಟಾ? ಇದರ ಬಾಕಿ ಅನ್ನೋದು ನಿಮ್ ತಲೆ ಬಿದ್ದಿದ್ದುಂಟಾ? ಜಗತ್ತಲ್ಲಿ ಸಾಲ ಮಾಡಿಲ್ದಿರೋರು ಯಾರು ಇಲ್ಲ, ಎಲ್ಲರೂ ಸಾಲ ಮಾಡಿರ್ತಾರೆ. ನಂದು ಇಂಜಿನಿಯರಿಂಗ್ ಓದಿದ್ದೆ ನಾನು ಎಜುಕೇಶನ್ ಲೋನಲ್ಲಿ. ಸೊ ಬ್ಯಾಂಕ್ ಲೋನ್ಗಳು ಬೇರೆ, ಅದೇನು ಟೆನ್ಷನ್ ಆಗಲ್ಲ. ಬ್ಯಾಂಕ್ ಅವ್ರ ಜೊತೆ ಏನೋ ಒಂಚೂರು ಅಡ್ಜಸ್ಟ್ ಮಾಡ್ಕೊಂಡು ಏನೋ ಮಾಡ್ಬೋದು, ಕೊಡ್ತೀವಿ ಅಂತ ನಿಧಾನ ಕಟ್ಕೊಂಡು. ಪರ್ಸನಲ್ ಸಾಲಗಳು ಮಾಡೋದಾಗಿದೆಯಲ್ಲ, ಅದ್ರ ಪ್ರೆಷರ್ ತುಂಬ ಕಷ್ಟ. ಅದ್ರದ್ದು ಬಡ್ಡಿ ಕಟ್ಟೋದಿಲ್ಲ, ತುಂಬ ಕಷ್ಟ. ಅದು ನನಗೂ ಖಂಡಿತ ಅದು ಎಲ್ರಿಗೂ ಅನುಭವ ಇರುತ್ತೆ. ಓಕೆ, ನೀವು ದುಡ್ದಂತ ಫಸ್ಟ್ ಸ್ಯಾಲ್ರಿ ಎಷ್ಟು ರೂಪಾಯಿ ಆಗಿತ್ತು? ಇನ್ಫೋಸಿಸ್ ಅಲ್ಲಿ ಐ ಥಿಂಕ್ ಆ ಥರ ಹಿಂಗೆ ಕೆಲ್ಸಕ್ಕೆ ಸೇರ್ಕೊಂಡ ಮೇಲಿದ್ದು ಅಂದರೆ ಇನ್ಫೋಸಿಸ್ ಸ್ಯಾಲ್ರಿ ಮರ್ತ್ಬಿಟ್ಟಿದ್ದೀನಿ. 23,000 25,000 ಏನೋ ಇತ್ತು. ಸೊ 23,000 ಏನ್ ಮಾಡಿದ್ರಿ ಆ ತಿಂಗಳು? ಮನೆಯವ್ರನ್ನೆಲ್ಲ ಕರ್ಕೊಬಂದು ಅಮ್ಮಗೊಂದು ಸೀರೆ ಕೊಡಿಸಿ, ಅಕ್ಕಗೊಂದು ಸೀರೆ ಕೊಡಿಸಿ, ಶಾಪಿಂಗ್ ಮಾಡಿಸಿ. ಓಕೆ, ಇನ್ನೊಂದು ಕ್ವೆಶನ್, ಬೈಕೋಬೇಡಿ. ಫಸ್ಟ್ ನೀವು ಕೋಟಿ ತಗೊಂಡಿದ್ದು ಯಾವಾಗ? ಬಡವರ ಸ್ಕೂಲಲ್ಲಿ ಜನ ಕೊಟ್ಟಾಗ. ಅಲ್ಲಿವರೆಗೂ ಯಾರು ಕಾಸೆ ಕೊಟ್ಟಿಲ್ಲ. ಸರಿ, ಫಸ್ಟ್ ಕೋಟಿ ಕೊಟ್ಟಿದ್ದು ಕನ್ನಡ ಜನನೇ. ಸೂಪರ್, ಥ್ಯಾಂಕ್ ಯು ಸೋ ಮಚ್. ಹೀಗೆ ಇನ್ನು ಒಳ್ಳೊಳ್ಳೆ ಪಾತ್ರಗಳನ್ನ ನೀವು ಮಾಡ್ತಾ ಇರಿ, ನಿಭಾಯಿಸ್ತಾ ಇರಿ, ನಮ್ಗಳಿಗೆ ಅದೇ ರೀತಿಯ ಪ್ರೀತಿ ಕೊಡ್ತಾ ಇರಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಅಂಡ್ ಕೋಟಿ ಎಲ್ರು ಈಗ ನನ್ಗೆ ಕನೆಕ್ಟ್ ಆಗಿದೆ ಏನಕ್ಕೆ ಅಂದ್ರೆ, ಇವ್ರು ಕೋಟಿ ಫಸ್ಟ್ ಯಾವಾಗ ಸಿಕ್ಕಿದ್ದು ಅಂದಾಗ ನೆನಪಾಯ್ತು. ನಮ್ಮ ಮನೆ ಮುಂದ್ಗಡೆ ಒಂದು ಕಟ್ಟೆ ಇತ್ತಲ್ಲಿ ಕೂತ್ಕೊಂಡು ಯಾವಾಗಲೂ ನಾನು ನನ್ನ ಫ್ರೆಂಡ್ ದಯಾನಂದ್ ಅಂತ ಸ್ಕೂಲ್ ಫ್ರೆಂಡು ಕುತ್ಕೊಂಡು ಮಾತಾಡಿರ್ತದೆ. ಮಗ ಯಾರಾದ್ರೂ ದಾರಿಲಿ ಹೋಗ್ತಾ 1 ಕೋಟಿ ಸಿಕ್ಬಿಟ್ರೆ ಸೆಟ್ಲ್ ಆಗ್ಬಿಡ್ಬೋದಲ್ವಾ ನಾವು ಅಂತ. ಯಾರಾದ್ರೂ 1 ಕೋಟಿ ನಮ್ಮ ಮಗದ ಮೇಲೆ ಎಸ್ಬಿಟ್ಟೆ ತಗೊಂಡೋಗ ಬರ್ಬೇಡ ಅಂದ್ರೆ ತಗೊಂಡು ಹೋಗ್ಬಿಡ್ಬೋದಲ್ವಾ ನಾವು ಅಂತ. ಸೊ ಹೆಂಗಾದ್ರೂ ಮಾಡಿ 1 ಕೋಟಿ ದುಡಿಬೇಕಲ್ಲ, 1 ಕೋಟಿ ದುಡ್ಡು ಸೆಟ್ಲ್ ಆಗ್ಬಿಡ್ಬೋದಲ್ವಾ, ಒಂದು ಮನೆ ಕಟ್ಕೊಂಡ್ಬಿಡ್ಬೋದಲ್ವಾ, ನಮ್ಮ ಫ್ಯಾಮಿಲಿನ ಚೆನ್ನಾಗಿ ನೋಡ್ಕೋಬೋದಲ್ವಾ. ಹಿಂಗೆ ಎಲ್ರಿಗೂ ಈ ಯೋಚನೆ ಬಂದಿರಕ್ಕೆ ಸಾಧ್ಯ. 1 ಕೋಟಿ ಸಿಕ್ಬಿಟ್ರೆ ಅಂತ. ನನಗೆ ಕೋಟಿ ಫಸ್ಟ್ ಕನೆಕ್ಟ್ ಆಗಿದ್ದೆ ಅಲ್ಲಿ. ನಾವು ಹಿಂಗೆ ಕನ್ಸ್ಕೊಂತಿದ್ವಲ್ವಾ ಅಂತ.
ಸೊ ಹಂಗಾಗಿ ಕೋಟಿ ನನಗೆ ತುಂಬ ಇಷ್ಟವಾದ ಪಾತ್ರ. ಖಂಡಿತ ನಿಮಗೂ ಇಷ್ಟ ಆಗುತ್ತೆ. ಥ್ಯಾಂಕ್ ಯು. ಹಾಗೆ ಇದೇ ರೀತಿ ಕೋಟ್ಯಾಂತರ ರೂಪಾಯಿ ಗಳಿಸ್ತಾನೆ ಇರಿ. ಸೊ ಈಗ ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಹಿಟ್ ಸಿನಿಮಾಗಳನ್ನ ಕೊಟ್ಟಂತಹ ನಿರ್ದೇಶಕರು, ಪ್ರೊಡ್ಯೂಸರ್ ನಮ್ಮ ಜೊತೆ ಇದ್ದಾರೆ. ವೈಷ್ಣೋ ಸ್ಟುಡಿಯೋಸ್ ಹಾಗೂ ಜೈ ಮಾತಾ ಕಂಬೈನ್ಸ್ ಮಾಲೀಕರಾದಂತಹ ಪ್ರಕಾಶ್ ಜೈರಾಮ್ ಸರ್ ದಯಮಾಡಿ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತೀವಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.